ಮಾದಿಗ ಸಂಘಟನೆ ಒಕ್ಕೂಟ ಹಿರಿಯೂರು ಆದಿಜಾಂಬವ ಮಠದ ಪೀಠಾಧ್ಯಕ್ಷರಾದ ಷಡಾಕ್ಷರಿ ಮಹಾಮನಿ ಸ್ವಾಮೀಜಿಗಳು ಹರಿಹರದ ದಿವಂಗತ ಬಿ ಕೃಷ್ಣಪ್ಪನವರ ಸ್ಮಾರಕದಿಂದ ಕೈಗೊಂಡಿರುವ ಕಾಲ್ನಡಿಗೆ ಜಾಥಾ ತುಮಕೂರು ಡಾಬಸ್ಪೇಟೆ ತಲುಪಿತು. ಕಾಲ್ನಡಿಗೆ ಜಾಥಾ ಮಾದಿಗ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ಸ್ವಾಮೀಜಿಗೆ ಹೂವಿನ ಹಾರ ಹಾಕಿ ಸ್ವಾಗತ ಮಾಡಿ, ಮಾದಿಗ ಸಂಘಟನೆಯ ಚಾಲಕರಾದ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ಹಾಗೂ ಆರ್ಪಿಐಬಿ ರಾಷ್ಟ್ರೀಯ ಅಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿರವರು, ಸಂಸಾ ಚಾಲಕರಾದ ಕೇಶವ್ ಮೂರ್ತಿರವರು ಮತ್ತು ಭೀಮರಾಜ್, ಬೈಲಹೊನ್ನಯ್ಯ, ಕೋದಂಡರಾಮ್, ಎಂಸಿ ಬೈಲಪ್ಪ, ನರಸಿಂಹಮೂರ್ತಿ ಹಾಗೂ ಇನ್ನು ಅನೇಕರು ಜಾತ್ರಾದಲ್ಲಿ ಪಾಲ್ಗೊಂಡರು. ತಲುಪುತ್ತೆ 27ನೇ ತಾರೀಕು ಸರ್ಕಾರ ನಮ್ಗೆ ಅನುಮತಿ ಕೊಡಬೇಕು ಫ್ರೀಡಂ ಪಾರ್ಕಲ್ಲಿ ಧರಣಿ ಮಾಡಲಿಕ್ಕೆ. ಅವತ್ತು ರಾಜ್ಯದ ಲಕ್ಷಾಂತರ ಜನ ನನ್ನ ಮಾದಿಗ ಸಮುದಾಯದ ಬಂಧುಗಳು ಹಕ್ಕೊತ್ತಾಯಕ್ಕಾಗಿ ಹಸಿದವರ ಧ್ವನಿ, ಅವತ್ತು ಆಕ್ರಂದದ ಧ್ವನಿ, ಅಂತರಾಳದ ಧ್ವನಿ ಅವತ್ತು ಬಿಡುಗಡೆಯಾಗುತ್ತೆ. ಸರ್ಕಾರ ಸ್ಪಷ್ಟ ತೀರ್ಮಾನ ತಗೋಬೇಕು. 27ನೇ ತಾರೀಕು ನಾನು ನಡೆಸುವಂಥ ಧರಣಿನಲ್ಲಿ ರಾಜ್ಯದ ಎಲ್ಲ ಮಾದಿಗ ಸಮುದಾಯದ ಬಂಧುಗಳು ಭಾಗವಹಿಸಬೇಕಾಗಿ ಅಂತ ವಿನಂತಿ. ಜೈ ಮಾದಿಗ! 56,432 ಉದ್ಯೋಗ ನೇಮಕಾತಿಗಳನ್ನ ಒಳ ಮೀಸಲಾತಿ ಇಲ್ಲದೆ ನೇಮಕ ಮಾಡೋದನ್ನ ಪ್ರತಿಭಟಿಸಿ ಸ್ವಾಮೀಜಿಗಳು ಹರಿಹರದ ಆದಿಜಾಂಬವ ಮಠದ ಶ್ರೀ ಶ್ರೀ ಷಡಾಕ್ಷರಿ ಮಹಾಮುನಿಗಳಾದಂಥ ನಮ್ಮ ಸ್ವಾಮೀಜಿಗಳು ಪಾದಯಾತ್ರೆನ ಬಿ ಕೃಷ್ಣಪ್ಪನವರ ಹರಿಹರದ ಸ್ಮಾರಕದಿಂದ ಪಾದಯಾತ್ರೆಯನ್ನು ಬೆಂಗಳೂರಿನವರೆಗೆ ಹಮ್ಮಿಕೊಂಡಿದ್ದಾರೆ. ಅವರೊಟ್ಟಿಗೆ ನಾವು ಮಾದಿಗ ಸಂಘಟನೆಗಳ 75 ಸಂಘಟನೆಗಳ ಒಕ್ಕೂಟ ಅವ್ರ ಜೊತೆಗೆ ಪಾಲ್ಗೊಂಡಿದ್ದೇವೆ. ಅವ್ರ ಜೊತೆಗೊಳಗಡೆ ನಾವು ಕೂಡ ಹೆಜ್ಜೆಯನ್ನು ಹಾಕ್ತಾ ಇದ್ದೇವೆ. ನಾಳೆ ಮುಖ್ಯಮಂತ್ರಿಗಳ ಮನೆಗೆ 25ನೇ ತಾರೀಕು ಇಡೀ ರಾಜ್ಯದ ಎಲ್ಲ 31 ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೃಹತ್ ಪ್ರತಿಭಟನೆಯನ್ನು ಮಾಡೋದ್ರ ಮೂಲಕ ಬೆಂಗಳೂರಲ್ಲಿ ಮೌರ್ಯ ವೃತ್ತದಿಂದ 11 ಗಂಟೆಗೆ ನಾಳೆ ಬೆಳಿಗ್ಗೆ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಆಗುವಂಥ ಕಾರ್ಯಕ್ರಮನ ಕೂಡ ನಾವು ಆಯೋಜಿಸಿದ್ದೇವೆ. ಮತ್ತೆ ಈ ಒಂದು ಕಾರ್ಯಕ್ರಮ ಏನಿದೆ, ಒಳ ಮೀಸಲಾತಿಯನ್ನು ವರ್ಗೀಕರಣ ಮಾಡಬೇಕು, ಹುದ್ದೆಗಳಲ್ಲಿ ರೋಸ್ಟರ್ಗಳಲ್ಲಿ ಸಂಪೂರ್ಣ ಮೀಸಲಾತಿಗಳನ್ನು ಕೊಡಬೇಕು ಅಂತ ಸ್ವಾಮೀಜಿಗಳು ಪಾದಯಾತ್ರೆಯನ್ನು ಹರಿಹರದಿಂದ ಬೆಂಗಳೂರಿನವರೆಗೆ ಹಮ್ಮಿಕೊಂಡಿರುವಂಥದ್ದು. ಇದು ಸಹಸ್ರಾರು ಜನ, ಲಕ್ಷಾಂತರ ಜನ ಸ್ವಾಮೀಜಿಗಳ ಜೊತೆಗೆ ಇದ್ದೇವೆ, ಹೆಜ್ಜೆಯನ್ನು ಹಾಕಿದ್ದೇವೆ. ಸ್ವಾಮೀಜಿಗಳು ಈ ಒಂದು ಒಳ ಮೀಸಲಾತಿ ವರ್ಗೀಕರಣಕ್ಕೆ ಒಂದು ಶಕ್ತಿಯನ್ನು ತುಂಬಿದ್ದಾರೆ. ಇದು ಒಂದು ಆನೆ ಶಕ್ತಿ ಬಂದಂಗಾಗಿದೆ ನಮಗೆ. ಇವತ್ತು ಒಳ ಮೀಸಲಾತಿ 35 ವರ್ಷಗಳಿಂದ ಹೋರಾಟ ಮಾಡ್ತಿದ್ರು ಕೂಡ ಸರ್ಕಾರ ಯಾವುದೇ ಕ್ರಮವನ್ನು ತಗೊಂಡಿಲ್ಲ. ಸಿದ್ದರಾಮಯ್ಯವರು ಕಾಂಗ್ರೆಸ್ ಸರ್ಕಾರ ತೊಂದರೆ ಕೊಡ್ತಾ ಇದೆ. ಆದ್ದರಿಂದ ಸ್ವಾಮೀಜಿಯವ್ರ ಪಾದಯಾತ್ರೆ ಬರೋದ್ರಿಂದ ಇವತ್ತು ಒಳ ಮೀಸಲಾತಿ ಒಂದು ಶಕ್ತಿ ಬಂದಿದೆ. ಆದ್ದರಿಂದ ನಾವು ಇವತ್ತು ಪಾದಯಾತ್ರೆ ನಡೆಸ್ತೇವೆ.